ಪ್ರೀತಿಯ ಸನಾತನ ಧರ್ಮಿಗಳೇ, ಹಿಂದೂ ಹುಟ್ಟುಗಳೇ, ನಾವೆಲ್ಲ ಇವತ್ತು ಸಂಗಮಕ್ಕೆ ಬಂದಿದ್ದೀವಿ. ತ್ರಿವೇಣಿ ಸಂಗಮ, ಪ್ರಯಾಗ್ರಾಜ್. ನಮ್ಮ ಹುಟ್ಟುವಿಗೆ ಒಂದು ಸಾರ್ಥಕ ಸಿಗುವಂಥ ಸ್ಥಳ. ನಾವು ಹುಟ್ಟಿದಕ್ಕೂ ಈ ಒಂದು ಜಾಗದಲ್ಲಿ ಬಂದು ಈ ಒಂದು ಅಮೃತಧಾರೆ ವರ್ಷದಲ್ಲಿ ಒಂದು ಮಹಾಕುಂಭಮೇಳ ನಡೆಯುವಂಥ ಸ್ಥಳದಲ್ಲಿ ಬಂದಿದ್ದೀವಿ. 144 ವರ್ಷಕ್ಕೊಮ್ಮೆ ಬರುವಂಥ ಜಾಗ. ಈ ದಿವಸ, ಈ ಕ್ಷಣ, ಈ ಒಂದು ಸಂದರ್ಭವನ್ನು ಕಳ್ಕೊಂಡ್ರೆ ನಮ್ಮ ಪುನರ್ಜನ್ಮ ಬರಬೇಕು. ಮತ್ತೆ ನಾವಿಲ್ಲಿ ಬರಬೇಕು ಅಂದರೆ ಆ ಭಗವಂತ ನಮಗೆ ಪುನರ್ಜನ್ಮ ಕೊಡೋದೇ ಆದರೆ, ಕೊಟ್ಟಿದ್ದೇ ಆದರೆ ಮಾತ್ರ ಬರೋಕ್ಕೆ ಸಾಧ್ಯ. ಅಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದಿವ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವು ನಮ್ಮ ಒಂದು ಟೀಮ್ ಇದೆ, ಎಲ್ಲ ಪರಿಚಯ ಆಗಿರ್ತಕ್ಕಂಥವ್ರು ನಮ್ಮ ಕನ್ನಡದವರು ನಾವೆಲ್ಲ ಒಂದಾಗಿದ್ದೀವಿ. ಇಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಬನ್ನಿ, ಇನ್ನು ಎಷ್ಟು ದಿವಸದ ತನಕ ನಮ್ಮ ಹಿಂದೂ ಹುಲಿಗಳೇ ಮಕ್ಕೊಂಡೇ ಇರ್ತೀರಾ ನಿಮ್ಮ ಮನೆಗಳಲ್ಲಿ? ಎಷ್ಟು ದಿವಸ ಮಲಗ್ತೀರಾ ನೀವು? ಬನ್ನಿ, ಎದ್ದು ಬನ್ನಿ. ಈ ಒಂದು ಜಾಗನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನಾವು ಹಿಂದೂಗಳು ಏನು, ನಮ್ಮ ತಾಕತ್ತೇನು, ನಮ್ಮ ನದಿದು ಏನಿದೆ. ಇದೊಂದು ಮುಂದೆ ಹೋಗ್ತಾ ಮತ್ತೆ ನದಿ ತೋರಿಸ್ತೀವಿ, ಜನಗಳನ್ನ ತೋರಿಸ್ತೀವಿ. ಜನ ನಿಮಗೆ ಸಿಗ್ತಾ ಇಲ್ಲ ಕಾಣ್ಲಿಕ್ಕೆ. ಮುಂದೆ ಹೋದಾಗ ನಮ್ಗೆ ಈಗ ನೋಡಿ, ಇದು ನೋಡಿ, ನಮ್ಮ ಜನ, ನದಿಗಳು ಬಹಳಷ್ಟು ಚೆನ್ನಾಗಿದೆ. ಬಂದು ನೋಡಿ ನಮ್ಮ ಹಿಂದೂ ಹುಲಿಗಳೇ. ನೋಡ್ಬೇಕು, ಇವನ್ನೆಲ್ಲ ನೀವು ನೋಡ್ಬೇಕು. ಮನೆಯಲ್ಲೇ ಮಕ್ಕೊಂಬಿಟ್ಟು ನಾವು ಹಿಂದೂಗಳು ಅಂತ ಮಕ್ಕೊಂಡೇ ಹಿಂದೂಗಳು ಅಂತಿದ್ರೆ ಯಾವಾಗ ನಾವು ಎದ್ದು ಬರೋದು? ಮುಂದೆ ಬನ್ನಿ. ಹಿಂದೂಗಳು ಏನಂತ ತೋರ್ಸೋಣ. ಏನಂತಾರೆ? 15 ನಿಮಿಷ ಅಂತಾರೆ. ನಮಗೆ 15 ನಿಮಿಷ. ಆ 15 ನಿಮಿಷ ಅನ್ನೋರು ಒಂದು ಕ್ಷಣ ಬರಲಿ, ಒಂದು ಕ್ಷಣದಲ್ಲಿ ಏನೂ ಇಲ್ಲ, ಹಾಗಾಗ್ಬಿಡುತ್ತೆ. ಅಂಥ ಒಂದು ಸೈನ್ಯ ಇದೆ ನಮ್ಮ ಹಿಂದೂಗಳದು. ಆದರೆ ನೀವು ಮಕ್ಕೊಂಡಿದ್ದೀರಾ. ನೀವು ಯಾವಾಗ ಎದ್ದೊಳ್ತಿರೋ ನಮಗೆ ಗೊತ್ತಾಗ್ತಿಲ್ಲ. ಎದ್ದು ಬನ್ನಿ. ನೋಡಿ, ಈ ದಿವಸ ನಾವು ಎಲ್ಲ ಕ್ಷೇತ್ರಗಳನ್ನ ನೋಡ್ತಾ ಇದ್ದೀವಿ. ವಿಶೇಷ ಏನಂತ ಅಂದರೆ ನಾಗಾ ಸಾಧುಗಳನ್ನ ನೋಡಬೇಕು ಅಂತ ಹೊರಟಿದ್ದೀವಿ. ಸೋಮವಾರ ದಿವಸ ನಾಗಾ ಸಾಧುಗಳು ನೋಡ್ಬೇಕಂತ ಹೊರಟಿದ್ದೀವಿ. ಅದರಲ್ಲೂ ಕೃಷ್ಣಗಿರಿಯ ಒಬ್ಬರು ನಾಗಾ ಸಾಧು, ಕನ್ನಡದವ್ರು ನಾಗಾ ಸಾಧು ಅವರು. ಅವ್ರ ಹತ್ರ ಹೋಗ್ಬೇಕು, ಅವರ ಒಂದು ಆಶೀರ್ವಾದ ಪಡ್ಕೊಬೇಕು ಅಂತ ಹೊಂಟಿದ್ದೀವಿ. ಭಾಳ ಅದ್ಭುತವಾಗಿ ಮಾತಾಡ್ತಾರೆ ಮತ್ತು ಭಾಳ ವಿಶೇಷವಾದಂಥ ಸೂಚನೆಗಳನ್ನು ನಮಗೆ ಅವ್ರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಅಲ್ಲಿ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ನಾವು ನೋಡ್ತಾ ನಿಮಗೂ ಕೂಡ ಅವ್ರನ್ನ ತೋರಿಸ್ತೀವಿ. ಜೈ ಕರ್ನಾಟಕ. ಇದು ಅಂದ್ಬಿಡ್ರಿ. ಜೈ ಕರ್ನಾಟಕ. ಪಾರ್ವತಿ ಪತೆ ಹರ ಹರ ಮಹಾದೇವ್, ಶಂಭೋ ಶಂಕರ, ಹರ ಹರ ಮಹಾದೇವ್, ಜೈ. ನೋಡಿ, ನಮ್ಮ ಯಜಮಾನ್ರು ನೋಡಿ, ಈ ವಯಸ್ಸಲ್ಲೂ ಕೂಡ ಅವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಜೀವಕ್ಕೇನೋ ಒಂದು ಮೋಕ್ಷ ಸಿಗುತ್ತೆ. ಗಂಗಾ ತೀರದಲ್ಲಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ, ನಮಗೆ ಮುಕ್ತಿ ಸಿಗುತ್ತೆ, ಆರೋಗ್ಯ ಆಯುಷ್ಯ ನಮಗೆ ಸಿಗುತ್ತೆ, ಆಯುಷ್ಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಯಸ್ಸಾದ ಕಾಲದಲ್ಲೂ ಕೂಡ ಅವರು ಬಂದಿದ್ದಾರೆ. ಒಂದು ವಯಸ್ಸಾದ ವ್ಯಕ್ತಿ ಇಲ್ಲಿ ತನಕ ಬರ್ತಾರೆ ಅಂದರೆ ನಾವು ವಯಸ್ಸಿರೋಂಥ ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳಾಗಲಿ ನಾವು ಮನೆಯಲ್ಲೇ ಮಕ್ಕೊಂಡಿದ್ದೀವಿ. ಹಿಂದೂ ಹುಲಿಗಳೇ, ಹಿಂದೂ ಹುಟ್ಟುಗಳೇ, ಬನ್ನಿ. ಏನಪ್ಪ ಅಂದರೆ ಮಹಾಕುಂಭಮೇಳ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದೀವಿ. ಗಂಗಾ ನದಿಲಿ ಬರೀ ಬಹಿರ್ಶುದ್ಧಿಗೋಸ್ಕರ ಇಲ್ಲಿ ಬಂದಿಲ್ಲ, ಅಂತರಂಗ ಶುದ್ಧಿ ಆಗಬೇಕು ಅಂತ ಬಂದಿದ್ದೀವಿ. ಬಹಿರ್ಶುದ್ಧಿ ಆಗೋದಾದರೆ ನಾವು ಮನೆಯಲ್ಲೇ ಬಹಿರ್ಶುದ್ಧಿ ಆಗ್ಬೋದು. ಸ್ನಾನ ದಿನ ಸೋಪ್ ಹಾಕಿ ತೊಳೆದು ಸ್ನಾನ ಮಾಡ್ಕೊಬೋದು. ಆದರೆ ಗಂಗಾ ತೀರಕ್ಕೆ ಬಂದಿರೋದು ನಾವು ಅಂತರಂಗ ಶುದ್ಧಿ ಆಗಬೇಕು ಅಂತ, ಅಂತರಾಳದಲ್ಲಿರ್ತಕ್ಕಂಥ ಗಲೀಜನ್ನು ತೆಗೆದುಹಾಕಬೇಕು ಅಂತ, ಅಂತರಾಳದಲ್ಲಿರ್ತಕ್ಕಂಥ ಅಸೂಯೆನ, ದ್ವೇಷ, ಇನ್ನೊಬ್ಬರ ಮೇಲೆ ಸಿಟ್ಟು, ಸಡೆ ಮಾಡ್ತೀವಲ್ಲ ಸುಮ್ಮನೆ ಅವನ್ನೆಲ್ಲ ತೆಗೆದುಹಾಕಬೇಕು. ಈ ನದಿಯಲ್ಲಿ ಸ್ನಾನ ಮಾಡ್ತಾನೆ ಅಷ್ಟು ತೆಗೆದುಹಾಕಬೇಕು ಅಂತ ಬಂದಿದ್ದೀವಿ. ನೋಡಿ, ನಾವು ಮಾತ್ರ ಅಲ್ಲ, ಕೋಟ್ಯಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಭಾಗ ಬಂದಿದ್ದಾರೆ. ಮಾತಾಡ್ಲಿಕ್ಕೆ ಒಂಥರ ಖುಷಿ ಅನ್ಸುತ್ತೆ, ದೊಡ್ಡ ಧ್ವನಿಯಲ್ಲಿ ಮಾತಾಡಬೇಕು ಅನ್ಸುತ್ತೆ. ಆ ರೀತಿಯಾದಂಥ ಒಂದು ಜಾಗ ನಾವು ನೋಡಿರ್ತೀವಿ. ಸಣ್ಣ ಪುಟ್ಟ ಜಾಗ ನೋಡಿರ್ತೀವಿ, ಸಣ್ಣ ಪುಟ್ಟ ಜಾತ್ರೆ ನೋಡಿರ್ತೀವಿ. ಅಂತರಘಟ್ಟಮ್ಮನ ಜಾತ್ರೆ ನೋಡ್ತೀವಿ, ಮಾರಿ ಜಾತ್ರೆ ನೋಡಿರ್ತೀವಿ, ಏನೇನೋ ಜಾತ್ರೆ ನೋಡ್ತೀವಿ. ಆ ಜಾತ್ರೆಯಲ್ಲಿ ಒಂದು ಕಾಲು, ಈ ಜಾತ್ರೆಯಲ್ಲಿ ಒಂದು ಕಾಲು ಭಾಗನೂ ಅಲ್ಲಿ ನಡೆಯಲ್ಲ, ಅಷ್ಟು ಜನ ಬರಲ್ಲ, ಅಂಥ ದೊಡ್ಡ ಜನ.